टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ ನೆನ್ನೆನಾ ಮೊನ್ನೆ ಸರ್ ಆಗಿತ್ತು, ಮೊನ್ನೆ ನೈಟ್ ಆಗಿತ್ತು. ಇದು ಮೊನ್ನೆ ನೈಟು ಇದೇ 9:30 ಊಟ ಮಾಡಿ ಹೊರಗಡೆಗೆ ಬಂದು ವಾಕ್ ಮಾಡಿ ಎದೆ ನೋವು ಅಂತ ಹೋಗಿ ಮನಗ್ದಾನು. ಇನ್ನು ಬೆಳಗಿನ ಜಾವ 9 ಗಂಟೆ ಆದರೂ ಫ್ರೆಂಡ್ ಬಂದು ಎಚ್ಚರ ಮಾಡಿದರೆ ಎಚ್ಚರ ಆಗಲಿಲ್ಲ ಸರ್. ಆಮೇಲೆ ಅವನು ಗಾಬರಿಗೊಂಡು ಒಂದೊಂದುಗೆ ಫೋನ್ ಮಾಡಿ ಬಂದು ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಗೊತ್ತಾಯಿತು ಮೃತಪಟ್ಟವು ಅಂತ. ನಂತರ ಹಿಂಗೆ ಮನೆಯವರಿಗೆ ಫೋನ್ ಮಾಡಿ ಈ ಥರ ಆಗೈತೆ ಅಂತವ ದೂರವಾಣಿ ಮುಖಾಂತರ ತಿಳಿಸಿರ್ತಾರೆ. ಡಿಪ್ಲೊಮಾ ಸೈನ್ಸ್ ಸರ್, ಇಂಜಿನಿಯರಿಂಗ್. ಇಲ್ಲಿ ಬೆಂಗಳೂರು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಹೋಗಿ ಈ ಥರ ಆಗಿದೆ. ಏನಾಗಿದೆ ಸರ್? ಏನು ಕಾರಣ? ಹಾರ್ಟ್ ಅಟ್ಯಾಕ್ ಸರ್, ಹಾರ್ಟ್ ಅಟ್ಯಾಕ್. ಏಜ್ 19 ವರ್ಷ. ಎಷ್ಟು ಜನ ಮಕ್ಕಳು? 2 ಮಕ್ಕಳು. ಏನಾದ್ರು ತೊಂದರೆ ಆಯ್ತಾ ಸರ್ ಅವ್ರಿಗೆ? ಇಲ್ಲ, ಏನು ತೊಂದರೆ ಆಯ್ತಲ್ಲ ಸರ್, ನೀವೇ ಫೋಟೋದಲ್ಲಿ ನೋಡಿದ್ರಲ್ಲ. ಹಾಂ, 3 ಜನ ಫ್ರೆಂಡ್ಸ್ ಜೊತೆ ಇದ್ರು. ಪಿ.ಜಿನ ಇದೆ. ಏನು ಸರ್ ಇದು ನಿಂಗೆ ಸಣ್ಣ ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಏನು ಅಂತ ಗೊತ್ತಾಯ್ತಾರ ಸರ್. ಅದು ಸರ್ಕಾರನೇ ಇದ್ರ ಬಗ್ಗೆ ಕ್ರಮ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅಧಿಕಾರಿಗಳು ಇದನ್ನು ಅವರು ಗಮನ ತಗೋಬೇಕು ಇದ್ರ ಬಗ್ಗೆ. ಈಗ ನಮ್ಮ ಜಿಲ್ಲೆನಲ್ಲೇ 4, ನಿಮ್ಮೂರಲ್ಲೇ 2 ಆಯ್ತಲ್ಲ? 2 ಆಗಿದೆ ಸರ್. ಈಗ ಮುಂಚೆ ಎಲ್ಲ ಒಂದು 60-70 ವರ್ಷ ಆದವ್ರಿಗೆ ಹಾರ್ಟ್ ಅಟ್ಯಾಕ್. ಇವಾಗ ಏನು ಸರ್, ಇವಾಗ 18, 19, 20ಕ್ಕೆ ಸಾಯ್ತಾ ಕೂತವ್ರೆ. ಏನು ಕಾರಣ ಅಂತ ಸರ್? ಒಂದು ಏನು ಕಾರಣ ಇರ್ಬೋದು ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲ ಆಯಲ್ದಿರ್ಬೇಕು, ಅತಿ ಹೆಚ್ಚು ಕೆಮಿಕಲ್ ಮಿಕ್ಸ್ ಮಾಡೋದ್ರಿಂದ ಈ ಥರ ಆಗಿರ್ಬೋದು ಸರ್. ಏನೇ ರಾತ್ರಿ ತೊಂದರೆ ಅಂತ ಹೇಳ್ಕೊಂಡು? ಇಲ್ಲ ಸರ್, ಏನು ಫೋನ್ ಮಾಡಿಲ್ಲ, ಏನು ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಕೊಂಡಿತ್ತು. ಬಟ್ ಅಲ್ಲಿ ಊಟ ಆದಮೇಲೆ ಏನು ಚೆಸ್ಟ್ ಪೈನ್ ಅಂತ? ಚೆಸ್ಟ್ ಅಲ್ಲ ಸರ್, ನೈಟು ಊಟ ಮಾಡಿ ವಾಕ್ ಮಾಡ್ತಿರ್ಬೇಕಾದ್ರೆ ಎದೆ ನೋವು ಬರ್ತೈತೆ ಅನ್ಕೊಂಡು ಹೋಗಿ ಮನೆಗಿರೋದು, ನೀರು ಕುಡ್ದು. ಆಮೇಲೆ ಬೆಳಗ್ಗೆ ಹೊತ್ತಿಗೆ ಅವ್ರ ಫ್ರೆಂಡ್ ಎಚ್ಚರ ಮಾಡೋ ಹೊತ್ತಿಗೆ ಎಚ್ಚರ ಆಗಲಿಲ್ಲ. ಅದಕ್ಕೆ ಅವ್ರು ಗಾಬರಿ ಆಗ್ಬಿಟ್ಟು ನಮಗೆ ಫೋನ್ ಮಾಡಿದರು ಅವರು. ಚೆನ್ನಾಗಿ ಓದ್ಕೊಂಡಿದ್ದ ಹುಡುಗ? ಹಾಂ, ಹೌದು ಸರ್. ಡಿಪ್ಲೊಮಾ ಸೈನ್ಸು ಇದು 82%, 85%. ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ಮನೆಗೆ ಅಪ್ರೆಂಟಿಸ್ಶಿಪ್ ಮಾಡಿದರೆ ಮುಂದೆ ಯಾವ್ದಾರು ಒಂದು ಒಳ್ಳೆ ಜಾಬ್ಗೆ ಹೋಗ್ಬೋದು ಅಂತವ ಹೋಗಿದ್ದ. ಹಿಂಗಾಯ್ತು. ಕುಟುಂಬಕ್ಕೆ ಮಕ್ಕಳೇ ಆಶ್ರಯ ಆಗಬೇಕು. ಹೌದು ಸರ್, ಇಬ್ಬರೇ ಆಶ್ರಯ. ಕುಟುಂಬಕ್ಕೆ ಅವ್ರು ಇಬ್ಬರೇ ಆಶ್ರಯ ಆಗಿತ್ತು. ಇವಾಗ ಅದ್ರಲ್ಲಿ ಒಬ್ಬರು ಹೋದರು, ಇನ್ನೊಬ್ಬರು ಅವರು. ಬಸವರಾಜ್ ಅಂತ.